सारस्यं समेषा एकं सर्वं ನಮಸ್ಕಾರ. ನಾನು ಪದ್ಮಾವಸಂತಿ ಫಿಲ್ಮ್ ಆರ್ಟಿಸ್ಟ್ ಮಾತಾಡ್ತಾ ಇದ್ದೀನಿ. ನಾನು ನಾಗರಾಜ್ ಕೋಟೆಯವರ ಮನೆಗೆ ಬಂದಿದ್ದೀನಿ. ಅಸ್ಟ್ರಾಲಜಿ ನನ್ನ ಮಗಳ ಜಾತಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಕೊಟ್ಟಿದ್ದೆ ನಾನು ಡೀಟೇಲ್ಸ್ ಎಲ್ಲ. ಅದ್ರ ಬಗ್ಗೆ ನೀವು ಕುಂಡ್ಲಿ ಬರ್ಕೊಡಿ ದಯವಿಟ್ಟು ಅಂತ ಕೇಳಿದ್ದಕ್ಕೆ ಅವರು ತುಂಬ ಸಂಕ್ಷಿಪ್ತವಾಗಿ ಅವಳದು ಓದಿ ಹೇಳಿದ್ರು. ನನಗೆ ಆ್ಯಸ್ ಇಟ್ ಈಸ್ ಅವಳ ಭಾವನೆ ಬಿಹೇವಿಯರು ಎಲ್ಲ ಹೇಗಿದೆಯೋ ಹಾಗೇ ಇದೆ, ಅದನ್ನೇ ಹೇಳಿದ್ದಾರೆ. ಯಾವುದೂ ಕಮ್ಮಿ ಅಥವಾ ಯಾವುದು ಜಾಸ್ತಿ ಆ ಥರದ್ದೇನೂ ಇಲ್ಲ. ಎಲ್ಲ ನೀಟ್ ಕ್ಲಿಯರ್ ಪಿಕ್ಚರ್ ಕೊಟ್ಟರು ನನಗೆ. ಅದು ನನಗೆ ತುಂಬಾ ಸಂತೋಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಗುರುಗಳಾದಂಥ ನಾಗರಾಜ್ ಕೋಟೆಯವರು, ಅವರು ಸಿನಿಮಾ ಕಲಾವಿದರು ಹೌದು, ನಾಟಕ ಕಲಾವಿದರು ಹೌದು, ನಿರ್ದೇಶಕರು ಹೌದು, ಸಾಹಿತಿಗಳು ಹೌದು. ಇಂಥ ಕಲಾವಿದರ ಒಬ್ಬ ಜ್ಯೋತಿಷಿ ಇದ್ದಾನೆ ಅಂತ ನನಗೆ ಸುಮಾರು 10 ವರ್ಷಗಳ ಹಿಂದೆನೇ ಗೊತ್ತಿತ್ತು. ಯಾಕಂದರೆ 10 ವರ್ಷಗಳಿಂದ ಸತತ ಪ್ರಯತ್ನದಿಂದ, ಆಳವಾದ ಅಧ್ಯಯನದಿಂದ ಅವರು ಇವತ್ತು ಮನೋ ಆಸ್ಟ್ರೋ ಅನ್ನೋ ಒಂದು ಜ್ಯೋತಿಷ್ಯ ಪ್ರಾರಂಭ ಮಾಡಿದ್ದಾರೆ. ಜಾತಕಗಳಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಅಲ್ಲಿ ನೀವು ಟ್ಯಾಗ್ಲೈನ್ ನೋಡ್ಬೋದು. ಒಂದು ಭೂತಕಾಲದ ನೆನಪು, ವರ್ತಮಾನ ಕಾಲದ ಅರಿವು, ಹಾಗೆಯೇ ಭವಿಷ್ಯತ್ ಕಾಲದ ಸುಳಿವು ಮನೋ ಆಸ್ಟ್ರೋ ಅಂತ ಬರೆದಿದ್ದಾರೆ. ವೈಜ್ಞಾನಿಕ ಚಿಂತನೆಯಿಂದ ಕೂಡಿದಂಥ ಇವರ ಒಂದು ಆಸ್ಟ್ರಾಲಜಿನ ನೀವೆಲ್ಲರೂ ಕೇಳಿ. ನಾನು ನನ್ನ ಮಗನ ಜಾತಕವನ್ನು ಬರೆಸಿದೆ. ಎಷ್ಟು ಪಕ್ಕಾ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನನ್ನ ಜಾತಕವನ್ನು ಕೂಡ ಅವರು ಬರೆದು ಹೇಳಿದ್ರು. ತುಂಬ ಚೆನ್ನಾಗಿ ಹೇಳ್ತಾರೆ, ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸ್ತಾರೆ. ಯಾವುದೇ ಭಯ ಗಾಬರಿ ಇಲ್ಲದೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು. ಹಾಗೆ ನಮ್ಮ ಭವಿಷ್ಯದ ಬಗ್ಗೆ, ಇರುವಿಕೆಯ ಬಗ್ಗೆ ಅವರು ಹೇಳ್ತಾರೆ. ಅವರ ಮಾರ್ಗದರ್ಶನವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಬನ್ನಿ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರಿ ಅಂತ. ಇವ್ರು ನನ್ನ ಹಸ್ಬೆಂಡ್ ನಂದೀಶ್, ನನ್ನ ಮಗಳು ವಿಭಾ. ನಾನು 2023ನಲ್ಲಿ ಮನೋ ಆಸ್ಟ್ರೋ ಮತ್ತು ನಾಗರಾಜ್ ಕೋಟೆ ಗುರುಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದೆ. ನನಗೆ ಪ್ರಾಬ್ಲಮ್ ಏನಿರ್ತಿತ್ತು ಅಂದರೆ, ನನಗೆ 7 ಇಯರ್ಸಿಂದ ಮಗು ಇರಲಿಲ್ಲ. ಪ್ಲಸ್ ನನಗೆ ಮಗು ಆಗೋದಕ್ಕೆ ನಾನು ಪ್ರೆಗ್ನೆಂಟ್ ಆಗ್ತಿದ್ದೆ, ಕನ್ಸೀವ್ ಆಗ್ತಿದ್ದೆ, ಬಟ್ ಅದು ಯಾವುದೂ ನಂಗೆ ಸಕ್ಸಸ್ ಆಗ್ತಾ ಇರಲಿಲ್ಲ. ಸರ್ ಒಂದಷ್ಟು ಸಿಂಪಲ್ ಸೊಲ್ಯೂಷನ್ಸ್ನ ಕೊಟ್ಟಿದ್ರು. ಆ ಸಿಂಪಲ್ ಸೊಲ್ಯೂಷನ್ಸ್ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇವತ್ತು ನಾನು ಅವ್ರನ್ನ ಮತ್ತೆ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಮಾತ್ರ ಬಂದಿಲ್ಲ, ನಮ್ಮ ಜೊತೆ ನಮ್ಮ ಕನಸು, ನಾವು ಏನನ್ನ 7 ಇಯರ್ಸಿಂದ ಬೇಕು ಅಂತ ಬಯಸ್ತಾ ಇದ್ವಿ, ಆ ಪುಟ್ಟ ಕಣ್ಣಮ್ಮ ಕೂಡ ನಮ್ಮ ಜೊತೆ ಬಂದಿದ್ದಾಳೆ. ಸೊ ನಮಗೆ ತುಂಬ ಖುಷಿ ಇದೆ. ಸರ್ ಕಡೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನನಗೆ ನನ್ನದು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ನಾವಿವತ್ತು ಬಂದಿದ್ದೀವಿ. ಸೊ ಹಾರ್ಟ್ಫೆಲ್ ಥ್ಯಾಂಕ್ ಯು ಟು ನಾಗರಾಜ್ ಕೋಟೆ ಗುರುಗಳು. ನಮಗೆ ತುಂಬ ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್. सारस्यं समेषा एकं सर्वं चित्तमानन्दपूर्णम् ಕರಳು ಕಟ್ಟಾದಾಗ ನಿಮ್ಗೆ ಏನ್ ಕೊಟ್ಟಿರ್ತಾನೆ ರಿಪೋರ್ಟ್ ಫೈನಲ್, ಅದು ಲ್ಯಾಮಿನೇಷನ್ ಆಗಿರುತ್ತೆ. ತಿದ್ಲಿಕ್ಕೆ ಬರಲ್ಲ, ದೇವರು ತಿದ್ದಕ್ಕಾಗಲ್ಲ. ಸಿಂಹರಾಶಿಯವನು ಅವನು ಜನಾಭಿಮಾನಿ ಆಗಬೇಕಾದ್ರೆ, ರಾಜಕೀಯದಲ್ಲಿ ಬೆಳಿಬೇಕಾದ್ರೆ, ವೈದ್ಯನಾಗಬೇಕಾದ್ರೆ ನೀವು 3 ಹುಟ್ಟಿದ್ರೆ ಅಲ್ಲ, ಮುಂಚಿನ ಲೈಫೇ ಚೇಂಜ್ ಆಗುತ್ತೆ. ಈ ಜಾತಕರ ಮೂಲಕರ್ತರು ಯಾರು? ಜಾತಕರ ಮೂಲಕರ್ತರು ಯಾರು? ಬಹಳ ಗಹನವಾದ ಕಾಸ್ಟ್ಲಿ ಪ್ರಶ್ನೆ. ಆಗ ಶಿವ ಏನ್ ಮಾಡ್ತಾರೆ, ಈ ಕೆಲಸ ನನ್ನ ಕೈಲಾಗಲ್ಲ, ಇದಕ್ಕೆ ಸರಿಯಾದ ಪರ್ಸನ್ ವಿಷ್ಣು. ವಿಷ್ಣು ಹತ್ರ ಹೋಗುತ್ತೆ ವಿಷಯ. ತಲೆಯ ಕೂದಲಿಂದ ಹೆಬ್ಬೆಟ್ಟಿನ ಉಗುರಿನವರೆಗೂ ವಿಷಯ ಸಿಕ್ಕತ್ತೆ. ಇವಳು ಜೀವನವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸ್ತಾಳ, ನಕಾರಾತ್ಮಕ ಚಿಂತೆ ಮಾಡ್ತಾಳ. ಇವರ ತಂದೆ ತಾಯಿ ಜೊತೆ ಹೇಗೆ ಸ್ಪಂದಿಸ್ತಾಳೆ, ವಿವಾಹ, ಸಂಪಾದನೆ, ವಿದ್ಯೆ, ರಾಶಿ ಫಲ ಇಡೀ ಜೀವನಕ್ಕಾಗೋಲ್ಲ, ಬದುಕಿರೋವರೆಗೂ ಅಲ್ಲ. ಮನುಷ್ಯನ ಲೇಔಟ್ ಪ್ಲಾನೇ 12 ಕುಂಡಲಿ ಇರುವ ಜಾತಕ.
ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ ನಮಸ್ತೆ. ಈಗ ನಾವು ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಮಾತುಕತೆ ನಡೆಸೋಣ ಅಂತ ನಾವು ತೀರ್ಮಾನ ಖಂಡಿತ ಮಾಡಿದ್ದೀವಿ. ಖಂಡಿತ. ಜ್ಯೋತಿಷ್ಯ ಅನ್ನೋದು ಈ ಮನುಷ್ಯನ ಜೀವನಕ್ಕೆ ಎಷ್ಟು ಬಹಳ ಮುಖ್ಯ ಆಗಿರುತ್ತೆ, ಸ್ವಲ್ಪ ಹೇಳ್ಬೋದು ಅದ್ರ ಬಗ್ಗೆ? ಮುಖ್ಯ ಅಲ್ಲ, ಮನುಷ್ಯ ಜನಿಸುವುದೇ ಜ್ಯೋತಿಷ್ಯದ ಆಧಾರದ ಮೇಲೆ, ಜ್ಯೋತಿಷ್ಯ ಆಧಾರದ ಮೇಲೆ, ಜಾತಕದ ಆಧಾರದ ಮೇಲೆ, ಓಕೆ, ಒಂದು ಕುಂಡಲಿ ಆಧಾರದ ಮೇಲೆ, ಪೂರ್ವ ಜನ್ಮದ ಆಧಾರದ ಮೇಲೆ, ಓ. ಪೂರ್ವಿಕರ ಜೀವನದ ಆಧಾರದ ಮೇಲೆ. ಓಕೆ ಓಕೆ. ಈಗ ಮನುಷ್ಯನಿಗೆ ಒಂದು ಡಾಕ್ಯುಮೆಂಟ್ ಅಂತೀವಿ. ಈಗ ಯಾವುದೋ ಒಂದು ಸೈಟ್ ಇರುತ್ತೆ, ಹೌದು, ದೊಡ್ಡ ಲೇಔಟ್ ಇರುತ್ತೆ, ಜಮೀನು ಅನ್ಕೊಳ್ಳಿ. ಕರೆಕ್ಟ್. ಆ ಲೇಔಟ್ ಜಮೀನು ನಿಂತ್ಕೊಂಡು ನೋಡಿದ್ರೆ ಎಷ್ಟೊಂದು 100 ಎಕರೆ ಅಷ್ಟು ದೂರ ಇರುತ್ತೆ, ಹೌದು ಅಲ್ವಾ? ಅಲ್ಲಿ ಯಾವುದೋ ಒಂದು ಕಾರ್ನರಲ್ಲಿ ಎಷ್ಟು ಅಗಲ ಇದೆ, ಅಲ್ಲಿ ಬಾವಿ ಇದೆ, ಅಲ್ಲಿ ಒಂದು ಮಾವಿನ ಮರ ಇದೆ, ಅಲ್ಲಿ ಹೇಗೆ ನೋಡ್ತೀರಾ ನೀವು? ನಿಂತ್ಕೊಂಡು ಜಾಗಿದ್ದ ಸಾಧ್ಯ ಇಲ್ಲ. ಅದಕ್ಕೊಂದು ಲೇಔಟ್ ಪ್ಲಾನ್ ಅಂತ ಆಗುತ್ತೆ. ಓಕೆ ಓಕೆ. ಆ ಲೇಔಟ್ ಪ್ಲಾನ್ ಇಟ್ಕೊಂಡು ತೋರಿಸ್ತಾನೆ, ನೋಡಿ ಇಲ್ಲಿಂದ ಇಲ್ಲಿ ಮಾವಿನ ಮರ ಬರುತ್ತೆ, ಇಲ್ಲಿಂದ 10 ಸೈಟ್ ಬರುತ್ತೆ, ಇಲ್ಲೊಂದು ಸೈಟ್ ಇದೆ, ಇಲ್ಲೊಂದು ಸೈಟ್. ಓಕೆ ಓಕೆ. ನೀವು 60-40 ಒಂದು ಮನೆ ಕಟ್ತೀವಿ. ಹೌದು. ಅಲ್ಲಿ ಪ್ಲಾನ್ ಮನೆ ಕಟ್ಟಿದಾಗ ನೀವು ಆ ಲೇಔಟ್ನ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಇಲ್ಲಿ ಅಡುಗೆ ಮನೆ ಬರುತ್ತೆ, ಇಲ್ಲಿ ಎದುರು ಬರುತ್ತೆ, ಇಲ್ಲಿ ದೇವ್ರ ಮನೆ ಬರುತ್ತೆ ಅಂದಾಗ ಏನೂ ಅರ್ಥವಾಗಲ್ಲ. ಅರ್ಥ ಆಗಲ್ಲ. ಕರೆಕ್ಟ್. ನೀವು ಇಂಜಿನಿಯರ್ ಹತ್ರ ಒಂದು ಸ್ಕೆಚ್ ಹಾಕಿಸ್ತೀರಾ, ಬ್ಲೂ ಪ್ರಿಂಟ್ ಮಾಡಿಸ್ತೀವಿ, ಬ್ಲೂ ಪ್ರಿಂಟ್ ತೆಗಿತೀರಾ. ಆ ತೆಗೆದಾಗ ನೋಡಿ ನೀವು ಇಲ್ಲಿ ಎಂಟ್ರಿ ಕೊಡ್ತೀರಾ, ಇಲ್ಲಿಂದ ಕಿಚನ್ ಬರ್ತೀರಾ, ಇಲ್ಲಿಂದ ಅಡಿಗೆ ಮನೆ, ಇಲ್ಲಿ ಒಂದು ಪೋರ್ಟಿಕೋ ಅಂದಾಗ ನಿಮ್ ತಲೆಗೆ ಹೋಗುತ್ತೆ, ಫುಲ್ ಪಿಕ್ಚರ್ ಸಿಕ್ಬಿಡ್ತದೆ, ಪಿಕ್ಚರ್ ಸಿಕ್ಕುತ್ತೆ. ಓಕೆ. ಮನುಷ್ಯ 70 ವರ್ಷ ಬದುಕ್ತಾನೆ, 80 ವರ್ಷ ಬದುಕ್ತಾನೆ, 90 ವರ್ಷ ಬದುಕ್ತಾನೆ. ಅವನು ಅವಾಗ ಇನ್ನು 5ರಿಂದ 10 ವರ್ಷ ಇರ್ತಾನೆ. ಅವನು 75 ವರ್ಷಕ್ಕೆ ಆಗ್ತಾನೆ, ಹೊರಗೆ ಹೋದಾಗ 75 ವರ್ಷಕ್ಕೆ ಏನಾಗ್ತಾನೆ ಅನ್ನೋದಕ್ಕೆ ನಿಮ್ಗೆ ಏನ್ ಬೇಕು? ಲೇಔಟ್ ಪ್ಲಾನ್ ಬೇಕು. ಮನುಷ್ಯನ ಲೇಔಟ್ ಪ್ಲಾನ್. ಮನುಷ್ಯನ ಲೇಔಟ್ ಪ್ಲಾನೇ 12 ಕುಂಡಲಿ ಇರುವ ಜಾತಕ. ಬಹಳ ಮುಖ್ಯ ವಿಷಯನೇ ಇದು, ತುಂಬಾ ಬಹಳ ಮುಖ್ಯ ವಿಷಯ. ಹೌದು ಅಲ್ವಾ? ಅದೇ ಜಾತಕ. ಈಗ ಜಾತಕ ಹಿಡಿದು ಈತ ಏನು ಓದುತ್ತಾನೆ ಅಥವಾ ಓದುತ್ತಾಳೆ, ಜನಗಳ ಜೊತೆ ಹೇಗೆ ಜೀವಿಸ್ತಾಳೆ, ಅವಳ ಮನಸ್ಸಿನೊಳಗೆ ಏನು ಭಾವನೆ ಓಡುತ್ತೆ, ಅವಳ ಲೆಕ್ಕಾಚಾರ ಏನು, ಇವಳು ಜೀವನವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸ್ತಾಳ, ನಕಾರಾತ್ಮಕ ಚಿಂತೆ ಮಾಡ್ತಾಳ, ಇವರ ತಂದೆ ತಾಯಿ ಜೊತೆ ಹೇಗೆ ಸ್ಪಂದಿಸ್ತಾಳೆ, ವಿವಾಹ, ಸಂಪಾದನೆ, ವಿದ್ಯೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಚಿತ್ರಣವೇ ಜಾತಕ. ಆ ಜಾತಕದಲ್ಲಿ ರಾಶಿ, ನಕ್ಷತ್ರ, ದಶಾಭುಕ್ತಿ, ತಿಥಿ, ಯೋಗ, ಕರ್ಣ, ಅದಾದ ನಂತರ ಬೇರೆ ಬೇರೆ ಜ್ಯೋತಿಷ್ಯದ ವಿವಿಧ ಭಾಗಗಳು, ಹಸ್ತ ಜ್ಯೋತಿಷ್ಯ, ಹಸ್ತರೇಖೆಯ ಜ್ಯೋತಿಷ್ಯ, ಕವಡೆ ಜ್ಯೋತಿಷ್ಯ, ಅಥವಾ ಮುಖ ನೋಡಿ ಹೇಳ್ತಕ್ಕಂಥ ಎಲ್ಲದರಲ್ಲೂ ಕೂಡ ಒಂದು ವಿಭಾಗ ಇದೆ. ವೀಳ್ಯದೆಲೆಯಲ್ಲೂ ಬರ್ತದೆ, ವೀಳ್ಯದೆಲೆಯಲ್ಲೂ ಬರುತ್ತೆ. ಈ ರೀತಿ ಈ ಒಂದು ಶಾಸ್ತ್ರಕ್ಕೂ ಮನುಷ್ಯನಿಗೂ ನೇರವಾದ ಸಂಬಂಧವಿದೆ, ಕನೆಕ್ಷನ್ ಇದೆ. ನೋಡಿ, ಬಹಳಷ್ಟು ಜನಕ್ಕೆ ನಾನು ಮುಖ್ಯವಾಗಿ ಹೇಳ್ತೀನಿ, ಮನುಷ್ಯ ಹುಟ್ಟಿದ ಮೇಲೆ ಜಾತಕ ಬರ್ಸ್ಕೊತಾರೆ. ನನ್ನ ಹತ್ರನೇ ತಗೊಳ್ಳಿ, ಬರ್ತಾರೆ. ನಾನೇನು ಹೇಳ್ತೀನಿ, ನೋಡಿ ನೀವು ಹೆಚ್ಚು ತಿರುಗಾಡೋಲ್ಲ, ಒಂಥರ ಒಂದೇ ಕಡೆ ಕೂತ್ ಕೆಲಸ ಮಾಡ್ತೀರಾ ಅಂತ ಕೆಲವ್ರಿಗೆ ಹೇಳ್ತೀನಿ. ಕೆಲವ್ರಿಗೆ ಹೇಳ್ತೀನಿ, ನೀವು ಯಾವಾಗಲೂ ತಿರುಗಾಡ್ತಾನೆ ಇರ್ತೀರಾ. ಆ ರೀತಿ, ಹೌದು ಸರ್, ನಾನು ಯಾವಾಗಲೂ ಹಾಗೆ ಸರ್ ತಿರುಗಾಡ್ತಾ ಇರ್ತೀನಿ, ಸುಮ್ಮನಿರಲ್ಲ ಅಂತ ಅವ್ರು ಹೇಳ್ಕೊಂತಾರೆ. ನಾನು ಹೇಳ್ತೀನಿ ಅವ್ರಿಗೆ, ನೀವು ಹೇಳ್ಕೊಳ್ಳೋದಲ್ಲ, ಕುಂಡಲಿಯಲ್ಲಿ ಹಾಗಿರೋದ್ರಿಂದ ನೀವು ತಿರುಗಾಡ್ತೀರಿ ಅಂತ. ಹುಟ್ಟಿದ ಮೇಲೆ ಜಾತಕ ಬರ್ಸೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ತಿಳ್ಕೊತಾನೆ, ಮೊದಲು ನಾನು ಆಮೇಲೆ ಜಾತಕ ಅಂತ. ಅದು ರಾಂಗ್. ಮೊದಲು ಜಾತಕ ಆಮೇಲೆ ನಾವು. ಅಂದ್ರೆ ಹುಟ್ಟು ಮುಂಚೆನೆ ಜಾತಕ ಬರ್ಸ್ಬೇಕಂತೀರಾ? ಹುಟ್ಟು ಮುಂಚೆ ಜಾತಕ ಬರ್ಸ್ಬೇಕಂತ ಹೇಳ್ತಿಲ್ಲ. ಕರುಳು ಕಟ್ಟಾದ್ಮೇಲೆ ಯಾವ ಬೇಕಾದ್ರೂ ಜಾತಕ ಬರೀಬಹುದು. ಆದ್ರೆ ಮೊದಲ ಪ್ರಾಶಸ್ತ್ಯ ಜಾತಕ, ನಂತರ ಮನುಷ್ಯ.
ಅದರ ರೂಟ್ ಪ್ರಕಾರ ನಾವು ಹೋಗುತ್ತಲ್ಲ ಜೀವನ. ಹೌದು ಹೌದು, ಮೂಲದಲ್ಲೇ ತಿಳ್ಕೊಂಬಿಟ್ರೆ ನಮಗೆ ದಾರಿ ಹಾಗಾಗಿ ನಾವ್ ಹೇಳ್ತೀವಿ ಜಾತಕ ಫಸ್ಟ್, ನಾವು ನೆಕ್ಸ್ಟ್. ಓಕೆ, ಖಂಡಿತ. ನಾನು ಹಂಗೆ ಮಾಡ್ಬಿಟ್ಟೆ, ನಾನು ಸಂಪಾದನೆ ಮಾಡಿದೆ, ನಾನು ಮೇಲಕ್ಕೆ ಬಂದ್ಬಿಟ್ಟೆ, ನಾನು ಉದ್ಧಾರ ಆಗ್ಬಿಟ್ಟೆ, ಎಲ್ಲ ಅಲ್ಲಿ ಇದ್ದಿದ್ದಕ್ಕೆ ನೀನು ಮೇಲಕ್ಕೆ ಬಂದೆ. ಓಕೆ ಓಕೆ ಕರೆಕ್ಟ್ ಅಲ್ವಾ? ಆವಾಗ ನಮಗೆ ಅದು ಮೇಯ್ನ್ ಆಯ್ತು ಓಕೆ ಅಲ್ವಾ? ಅದು ಸೂತ್ರ ಆಯ್ತು, ಅದು ಮೂಲ ಆಯ್ತು, ಅದು ರೂಟ್ ಆಯ್ತು. ಖಂಡಿತ ಖಂಡಿತ. ಹಾಗಾಗಿ ಜ್ಯೋತಿಷಕ್ಕೂ ಒಬ್ಬ ವ್ಯಕ್ತಿಗೂ, ಜಾತಕಕ್ಕೂ ಒಬ್ಬ ವ್ಯಕ್ತಿಗೂ ಬಹಳ ಅವಿನಾಭಾವ ಸಂಬಂಧವಿದೆ. ಜ್ಯೋತಿಷ್ಯ ಸುಮ್ಮನೆ ಇಲ್ಲ, ಅದು ಋಗ್ವೇದದಲ್ಲಿದೆ. ಓಕೆ, ಋಗ್ವೇದದಲ್ಲಿ ಜ್ಯೋತಿಷ್ಯ ಒಂದು ಪಾರ್ಟ್. ಓಕೆ. ವೇದ, ಮಂತ್ರ, ಪುರಾಣ, ಈ ಶಾಸ್ತ್ರ, ನಾವು ಕಲಿತಕ್ಕಂಥ 64 ವಿದ್ಯೆಗಳು, ಈ ರೀತಿ ಎಲ್ಲೆಲ್ಲ ಒಂದೊಂದು ವಿಭಾಗದಲ್ಲಿ 4 ವೇದಗಳಲ್ಲಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದೊಳಗೆಲ್ಲ ಇದೆ. ಈ ಜ್ಯೋತಿಷ್ಯ ಅನ್ನೋ ವಿಭಾಗ ಋಗ್ವೇದದಲ್ಲಿ ಬರುತ್ತೆ. ಋಗ್ವೇದದಲ್ಲಿ ಈ ಒಂದು ಜ್ಯೋತಿಷ್ಯಕ್ಕೆ ಏನು ಅಥವಾ ಜಾತಕ, ಇದಕ್ಕೆ ಯುಗ ಯುಗಾಂತರಗಳಿಂದ ಇದಕ್ಕೆ ಒಂದು ಪಾವಿತ್ರ್ಯತೆ ಇದೆ, ಒಂದು ದಾಖಲೆ ಇದೆ. ನೀವು ತ್ರೇತಾಯುಗ ಹೋಗಿ, ದ್ವಾಪರ ಯುಗ ಹೋಗಿ, ಅದರಿಂದ ಹಿಂದೆ ಕೃತಯುಗ, ಎಲ್ಲ ಕಡೆಯಿಂದ ಅದಕ್ಕೆ ದಾಖಲೆ ಇದೆ, ಒಂದಕ್ಕೊಂದು ಲಿಂಕ್ ಇರುತ್ತೆ, ಲಿಂಕ್ ಇದೆ. ಆದರೆ ಒಂದು ಬೇಜಾರಿನ ಸಂಗತಿ ಏನಂತಂದ್ರೆ, ಇವತ್ತಿಗೂ ಕೂಡ ಜ್ಯೋತಿಷ್ಯವನ್ನ ಅಥವಾ ಈ ಜಾತಕವನ್ನ 50ರಿಂದ 40% ಜನ ನಂಬಲ್ಲ. ಎಂತ ಒಂದು ದುರಂತ ನೋಡಿ. ಯಾಕೆ ನಂಬಲ್ಲ ಅಂತ ಕೇಳಿ, ಇವಾಗ ನೋಡಿ, ನಾನು ಹೇಳಿದೆ ನಿಮ್ಗಾಗಲೇ 4,000 ಜನ ಜಾತಕ ಬರ್ಸಿದ್ದೀನಿ ಅಂತ. ಒಂದು 8,000 ಜನ ನಾನು ಪ್ರಿಡಿಕ್ಷನ್ ಮಾಡಿರ್ಬೋದು. ಕರ್ನಾಟಕದ ಜನಸಂಖ್ಯೆ ಎಷ್ಟು? ಒಂದು 7 ಕೋಟಿ. ಹೌದು, ಕರೆಕ್ಟ್. ಬೆಂಗಳೂರಿನ ಜನಸಂಖ್ಯೆ ಎಷ್ಟು? 1.5 ಕೋಟಿ. ನಾನೆಷ್ಟು ನೋಡಿದ್ದೀನಿ? 2016ರಿಂದ ಈಗ 26, 10 ವರ್ಷಕ್ಕೆ ಎಷ್ಟು ಜನ ನೋಡಿದ್ದೀನಿ? 10,000 ನೋಡಿದ್ದೀನಿ. ಎಷ್ಟು ಸಂಖ್ಯೆಗೆ? ಒಂದು 4 ಒಟ್ಟು 7 ಕೋಟಿ. ಕರ್ನಾಟಕ ಅಂದ್ರೆ 7 ಕೋಟಿ ಅನ್ಕೊಳ್ಳೋಣ. 7 ಕೋಟಿಲಿ ಬೇರೆ ರಾಜ್ಯದವರು ಅಥವಾ ಇದನ್ನೆಲ್ಲ ಸೀರಿಯಸ್ ಆಗಿ ಅವರವರ ಮತದಲ್ಲಿ ಪಂಗಡದಲ್ಲಿ ತಗೊಳ್ಳದೆ ಇದ್ದವ್ರು 3 ಕೋಟಿ ತೆಗೀರಿ. 4 ಕೋಟಿ ನಮ್ಮ ಸನಾತನ ಧರ್ಮೀಯರನ್ನೇ ತಗೊಳ್ಳೋಣ. 4 ಕೋಟಿ ಅಲ್ವಾ? ಬೆಂಗಳೂರಲ್ಲಿರೋ 1 ಕೋಟಿಯಲ್ಲಿ ಒಂದು 60 ಲಕ್ಷ ನಮ್ಮ ಇವ್ರನ್ನೇ ತಗೊಳ್ಳೋಣ, ಸನಾತನ ಧರ್ಮದವ್ರು. ನಾನು ನೋಡಿರೋದು 10,000. ಎಷ್ಟು % ಆಯ್ತು? ಎಲ್ಲಿಂದ ಎಲ್ಲಿಗಿದೆ ಅಲ್ವಾ? ಆಯ್ತಾ? ನಾವು ಈ ರೀತಿ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ನಿಮ್ದಲ್ಲದೆ ಬೇರೆ ಬೇರೆ ಚಾನಲ್ಗಳಲ್ಲಿ ನಾನು ಮಾಡಿರೋದ್ರಲ್ಲಿ ನನ್ನ ಒಂದೊಂದು ವಿಡಿಯೋನ 5 ಲಕ್ಷ ಜನ, 3 ಲಕ್ಷ ಜನ, 40,000 ಜನ, 50,000 ಜನ ನೋಡಿದ್ದಾರೆ. ಆದ್ರೂ ಎಷ್ಟು ಜನ ಬಂದಿದ್ದಾರೆ? 10,000 ಜನ. ಒಂದು ಕುಟುಂಬದಲ್ಲಿ ತಿಳ್ಕೊಳ್ಳಿ, ಒಂದು ಮನೆಯಲ್ಲಿ ಫ್ಯಾಮಿಲಿಲಿ ಗಂಡ, ಹೆಂಡತಿ, ಮಕ್ಕಳು ಎಲ್ಲ ಇದ್ರೆ, ಗಂಡ ಹೆಂಡತಿ 2 ಮಕ್ಕಳು, 4 ಜನದಲ್ಲಿ ಒಬ್ಬರೇ ನಂಬ್ತಾ ಇರ್ತಾರೆ. 4 ಜನಕ್ಕೆ ಒಬ್ಬರಾಯ್ತು ಅಲ್ವಾ? ಅಲ್ಲಿಗೆ 10 ಜನಕ್ಕೆ 2-3 ಜನ ಆಯ್ತು. ಖಂಡಿತ 100 ಜನಕ್ಕೆ 30 ಆಯ್ತು. 1000ಕ್ಕೆ 300 ಜನ ಆಯ್ತು. ಈ ಒಂದು ನಿಟ್ಟಿನಲ್ಲಿ ನಂಬದಿರುವವರನ್ನು ಇದರೊಳಗೆ ನಂಬಿಸುವ ಪ್ರಯತ್ನ, ಇದನ್ನ ಒಪ್ಪಿಕೊಳ್ಳದೇ ಇದ್ದರೂ ಕೂಡ ಅವ್ರನ್ನ ಒಪ್ಪಿಸುವ ಪ್ರಯತ್ನ, ನನ್ನಂತ 100 ಜ್ಯೋತಿಷ ವಿದ್ವಾಂಸರು, ಪಂಡಿತರು, ಪಾಮರರು, ಜ್ಞಾನಿಗಳು, ಅವರೆಲ್ಲರ ಪ್ರಯತ್ನ 100 ವರ್ಷಗಳಿಂದ ನಡೀತಾನೆ ಇದೆ. ಖಂಡಿತ ನಡೀತಾನೆ. ಪ್ರಭುತ್ವ ಪ್ರವಚನಗಳು, ಜ್ಯೋತಿಷ ಸಮ್ಮೇಳನಗಳಾಗ್ಬೋದು, ಉಪನ್ಯಾಸಗಳು, ಭಾಗವತಿಕೆಗಳು ಹೇಗೆ ನಡೀತವೆ? ನಂಬದಿದ್ದವರು ನಂಬಲಿ, ಇದ್ರೊಳಗೆ ವಿಷಯ ಇದೆ, ಇದನ್ನ ಆಸ್ವಾದಿಸ್ಕೊಳ್ಳಿ, ಇದನ್ನ ಒಪ್ಕೊಳ್ಳಿ ಅಂತ ಹೇಳಕ್ಕೆ. ಖಂಡಿತ ಅಜ್ಞಾನದಿಂದ ಇದಕ್ಕೆ ಬನ್ನಿ. ಹೌದೌದು. ಇದು ನನಗೆ ಎಲ್ಲ ಅನುಭವ ಆಯ್ತು ಅಂದ್ರೆ, ನಮ್ಮ ಹತ್ರ ಜನ ಬರ್ತಾರಲ್ಲ, ಸುಮಾರು ಜನ ಹೇಳ್ತಾ ಇದನ್ನೆಲ್ಲ ನಂಬ್ತಿರ್ಲಿಲ್ಲ, ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ನನಗೆ ಕೇಳಬೇಕು ಅನ್ನಿಸ್ತು ಅಂತ. ಪರಿಣಾಮ ಬೀರಿದೆ ನೋಡಿ. ನನ್ನ ಮಾತುಗಳು ಪರಿಣಾಮ ಬೀರಿದೆ ಅಂತ ಆಯ್ತಲ್ಲ. ಸತ್ಯ ಇದೆ ಅನ್ನೋದು ನಿಮ್ಗೆ ಅದು ಅರ್ಥ ಆಗುತ್ತೆ ಅವರಿಗೆ. ಸತ್ಯ ಇದ್ರೆ ಅವ್ರು ನಂಬ್ತಾರೆ, ಖಂಡಿತ ನಂಬ್ತಾರೆ. ನಾನು ಕೇಳ್ತಾ ಇರ್ಲಿಲ್ಲ, ಆದ್ರೆ ನಿಮ್ಮ ವಿಡಿಯೋಗಳು ನೋಡಿದ ಮೇಲೆ ನನಗೆ ಕೇಳಬೇಕು ಅನ್ನಿಸ್ತು. ನಿಜವಾಗ್ಲೂ ಅವಾಗ
ಬಹಳ ಹೆಮ್ಮೆ ಅನ್ನಿಸ್ತು, ಬಹಳ ಖುಷಿ ಅನ್ನಿಸ್ತು, ಹೌದು ಹೌದು ಹೌದು. ಬಹಳ ಸಂತೋಷ. ಕ್ಲಾರಿಟಿ ಇದೆ, ಪ್ರತಿಯೊಂದು ನಿಮ್ದು ಅಲ್ಲಿಗೆ ಕ್ಲಾರಿಟಿ. ನಾವು ಮಾಡ್ತಿರ್ತಕ್ಕಂಥ ಕೆಲಸ, ನಾವು ಮಾಡ್ತಿರ್ತಕ್ಕಂಥ ಈ ಸೇವೆ ಸಮರ್ಪಕವಾಗಿದೆ ಅಂತ ಅನ್ನಿಸ್ತು. ಕರೆಕ್ಟ್, ಹೌದು ಹೌದು ಖಂಡಿತ. ಹಾಗಾಗಿ ನೀವು ಕೇಳಿದ ಮೊದಲ ಪ್ರಶ್ನೆಗೆ ಜ್ಯೋತಿಷ್ಯ ಅಥವಾ ಜಾತಕ ಅನ್ನೋದು ಮನುಷ್ಯನಿಗೆ ಬಹಳ ಉಪಯುಕ್ತಕಾರಿ ಮಾರ್ಗದರ್ಶನ, ಕತ್ತಲೆಯಲ್ಲಿ ನಡೆದು ಹೋಗುವವನಿಗೆ ಬೆಳಕಿನ ಲಾಂಧ್ರ. ಖಂಡಿತ. ಓಕೆ. ದಿಸ್ ಒನ್ ಪವರ್ಫುಲ್ ಟಾರ್ಚ್. ಓಕೆ. ನಾನು ಜ್ಯೋತಿಷ್ಯ ನಮ್ಮದೇ ಇದ್ದವ್ರಿಗೆಲ್ಲ ಕೇಳ್ತೀನಿ. ನಮ್ಮದೇ ಇದ್ದವ್ರಿಗೆ ಮೀನ್ಸ್ ತುಂಬ ನಮ್ಮದೇ ಇದ್ದವ್ರು ಏನಿಲ್ಲ ಪಾಪ. ಕೆಲವರು ದೊಡ್ಡವರು ಒಂದು ಮಾತು ಹೇಳ್ತಾರೆ, ಜ್ಯೋತಿಷ್ಯ ಸುಳ್ಳಾಗಲ್ಲ, ಜ್ಯೋತಿಷಿ ಸುಳ್ಳಾಗ್ತಾನೆ ಅಂತ. ಎಲ್ಲೋ ಒಂದು ಕಡೆ ಅವ್ರಿಗೆ ತಪ್ಪು ಮಾಹಿತಿಗಳು ಸಿಕ್ಕಿ ಅದು ಆಗದೇ ಇದ್ದಾಗ ಆಗ ಅನಿಸಿದೆ. ಈ ತಪ್ಪು ಮಾಹಿತಿಗಳಿಗೆ ಬಹು ಮುಖ್ಯವಾದ ಕಾರಣ ಏನು ಗೊತ್ತಾ? ನಾವು ಬರೀ ರಾಶಿಗಳನ್ನು ನೋಡಿ ಇಡೀ ನಮ್ಮ ಜೀವನವನ್ನು ಅಳಿಯೋದು. ಕರೆಕ್ಟ್ ಕರೆಕ್ಟ್. ದೊಡ್ಡ ಇದಾಗ್ತಿದೆ ಈಗ ಮೀಡಿಯಾದಲ್ಲಾಗಲಿ ಬೇರೆ ಕಡೆಗಳಾಗಲ್ಲಾಗಲಿ. ರಾಶಿ ಫಲ ಅಂತ ಹೇಳ್ತಾರೆ, ಅಥವಾ ನಾವು ಹೇಳ್ತೀವಿ ನೋಡಿ, ರಾಶಿ ಫಲವನ್ನ ನೀವು ಗಣನೆಗೆ ತೆಗೆದುಕೊಳ್ಳಬೇಕಾದ್ದು ಸಂವತ್ಸರ ಬದಲಾದಾಗ, ಯುಗಾದಿ ಬಂದಾಗ ಆ ರಾಶಿ ಫಲವನ್ನ, ಈ ವರ್ಷದ ನಮ್ಮ ರಾಶಿ ಫಲ ಹೇಗಿದೆ ಅಂತ ಪ್ರತಿ ವರ್ಷ ಆ ರಾಶಿ ಫಲವನ್ನು ಮಾತ್ರ ತಗೋಬೇಕು. ರಾಶಿ ಫಲ ಇಡೀ ಜೀವನಕ್ಕಾಗೋಲ್ಲ, ಬದುಕಿರೋವರೆಗೂ ಅಲ್ಲ, ಆಯಾ ವರ್ಷಕ್ಕೊಂದು. ಆದ್ರೆ ರಾಶಿ ನಮಗೆ ಪರಿಣಾಮಕಾರಿ ಅನ್ಸೋದು ಗೋಚಾರ ಫಲಕ್ಕೆ ಮಾತ್ರ. ರಾಶಿ ನೋಡೋದು ಎಲ್ಲಿಂದ? ನಾವು ಚಂದ್ರನಿಂದ. ಚಂದ್ರನಿಂದ ಯಾವ್ಯಾವ ಗ್ರಹಗಳು ಎಲ್ಲಿದ್ದಾವೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯವನ್ನ ರಾಶಿ ಫಲದಲ್ಲಿ ನೋಡ್ತೀವಿ. ಬಟ್ ಇಡೀ ಜೀವನವನ್ನು ತಗೊಂಡಾಗ ಲಗ್ನ ಸಹಿತ, ಜಾತಕ ಸಹಿತ, ಆಯಾ ವ್ಯಕ್ತಿಯ ಅವರ ನೇರ ಜಾತಕದ ಮೂಲಕವೇ ಸಂಪೂರ್ಣವನ್ನ ನಾವು ಪರಾಮರ್ಶಿಸಬಹುದು. ಬಹಳಷ್ಟು ಜನ ಬರೀ ರಾಶಿ ನೋಡೋದು. ಒಂದು ಉದಾಹರಣೆ ಕೊಡ್ತೀವಿ. ಟಿವಿ ನೋಡ್ತಾ ಇರ್ತಾರೆ, ಸಿಂಹರಾಶಿಯವರಿಗೆ ಈ ರೀತಿ ಆ ರೀತಿ ಸೋ ಅಂಡ್ ಸೋ, ಹಿಂಗಾಗತ್ತೆ ಹಂಗಾಗತ್ತೆ, ಇಲ್ಲೋಗುತ್ತೆ ಅಲ್ಲೋಗುತ್ತೆ ಅನ್ನೋ ಹೇಳ್ತೀವಿ. ಯಾರೋ ಸಿಂಹರಾಶಿಯವ್ರು ಕೂತಾಗ ಅದೊಂದು ಸೂಟ್ ಆಗಲ್ಲ. ಜ್ಯೋತಿಷ್ಯ ಸುಳ್ಳು, ಅಲ್ಲಿ ಅಪನಂಬಿಕೆ ಸ್ಟಾರ್ಟ್ ಆಗುತ್ತೆ. ಸಿಂಹರಾಶಿಯ ಕ್ಯಾರೆಕ್ಟರ್ಸ್ ಏನು? ನಾಯಕತ್ವ ಗುಣ ಇರುತ್ತೆ, ಇವನು ವೈದ್ಯನಾಗ್ತಾನೆ, ರಾಜಕೀಯನಾಗ್ತಾನೆ, ಸಮಾಜಮುಖಿ ಆಗ್ತಾನೆ, ಜನರೊಂದಿಗೆ ಬೆರೀತಾನೆ, ಹೆಚ್ಚು ಜನಕ್ಕೆ ಉಪಕಾರಿಯಾಗಿರ್ತಾನೆ. ದಟ್ ಇಸ್ ಸಿಂಹರಾಶಿ. ಬಟ್ ಅವನು ಆಗಿರಲ್ಲ ಆ ರೀತಿ. ಆಗ ಸಿಂಹರಾಶಿಯವನಿಗೆ ಏನನ್ಸುತ್ತೆ? ಜ್ಯೋತಿಷ್ಯ ಸುಳ್ಳು. ಇಲ್ಲಿ ಅದಲ್ಲ. ಸಿಂಹರಾಶಿಯವನು ಅವನು ಜನಾಭಿಮಾನಿ ಆಗಬೇಕಾದ್ರೆ, ರಾಜಕೀಯದಲ್ಲಿ ಬೆಳಿಬೇಕಾದ್ರೆ, ವೈದ್ಯನಾಗಬೇಕಾದ್ರೆ ಅವನ ಜಾತಕವನ್ನ, ಅವನ ಸ್ವಂತ ಜಾತಕವನ್ನು ತೆಗೆದು ನೋಡಿದಾಗ ರವಿ ಪ್ರಬಲವಾಗಿರಬೇಕು, ಗುರು ಪ್ರಬಲವಾಗಿರಬೇಕು, ಶುಕ್ರ ಪ್ರಬಲವಾಗಿರಬೇಕು, ಚಂದ್ರ ಪ್ರಬಲವಾಗಿರಬೇಕು. ಇದ್ದಾಗ ಸಿಂಹರಾಶಿ ಸ್ಪಂದಿಸುತ್ತೆ, ಇಲ್ಲವರಿಲ್ಲ. ಕಂಡೀಷನ್ ಅಪ್ಲೈ. ಇದಕ್ಕೆ ಕಂಡೀಷನ್ ರಾಶಿ ಸಿಂಹನೇ. ಅವನ ಜಾತಕದಲ್ಲಿ ಗುರುಬಲ ಇಲ್ಲ, ಶುಕ್ರ ನಿರ್ಬಲನಾಗಿದ್ದಾನೆ, ಚಂದ್ರ ವೀಕ್ ಇದ್ದಾನೆ, ಇನ್ಯಾವುದೋ ಬುಧ ನೀಚ ಇದ್ದಾನೆ. ಸಿಂಹರಾಶಿ ತಗೊಂಡು ಏನ್ ಮಾಡ್ತೀರಿ? ನಾನು ಇದಕ್ಕೆ ಹೇಳ್ತೀನಿ, ಈ ಒಂದು ವಾಹಿನಿಯ ಮೂಲಕ ರಾಶಿಯ ಮೂಲಕ ನಿಮ್ಮ ಜೀವನವನ್ನ ನಿರ್ಧರಿಸ್ಕೋಬೇಡಿ. ರಾಶಿಯೇ ಜ್ಯೋತಿಷ ಅಂತ ತಿಳ್ಕೊಬೇಡಿ ದಯವಿಟ್ಟು. ಇಡೀ ಜಾತಕವನ್ನು, ನಿಮ್ಮ ಸ್ವತಃ ಜಾತಕವನ್ನು ಪರಾಮರ್ಶಿಸಬೇಕು. ನಾವು ಟಿವಿಗಳಲ್ಲಿ ಅವರು ಕಾರ್ಯಕ್ರಮ ಮಾಡುವಾಗ ನಾವು ನಿಮ್ಮೆಲ್ಲರೂ ಜಾತಕ ಎಲ್ಲಿ ಕಲೆಕ್ಟ್ ಮಾಡೋಣ? ಖಂಡಿತ ಖಂಡಿತ ಜನರಲ್ಲಾಗಿ ಹೇಳ್ಬಿಡ್ತೀರಿ. ಹೇಳ್ಬೇಕಲ್ಲ, ಈ ವಾರ ನೀವು ಸಿಂಹರಾಶಿಯವರು ಹುಷಾರಾಗಿರಿ, ಈ ವಾರ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತೀವಿ. ಅದನ್ನ ಕೇವಲ ಒಂದು ಆರೋಗ್ಯಕ್ಕೋ ಯಾವುದೋ ಪ್ರಯಾಣಕ್ಕೋ ನೀವು ಉಪಯೋಗಿಸ್ಕೋಬೇಕು ಬಿಟ್ಟು ಇಡೀ ಲೈಫೇ ಇದರೊಳಗಿದೆ. ನಾನು ಈ ರಾಶಿ ಕೇಳಿದ್ರೆ ನಾನು ಸಂಪತ್ತು ಕ್ರೋಢೀಕರಿಸ್ಬಿಡ್ತೀನಿ, ಈ ರಾಶಿಯಿಂದಲೇ ನಾನು ಶ್ರೀಮಂತ ಆಗ್ತೀನಿ ರಾಶಿ ಕೇಳೋರಿಂದ ಅನ್ಕೊಳ್ಳೋದು ರಾಂಗ್ ಆಗುತ್ತೆ. ಜ್ಯೋತಿಷ ನಂಬೇಕನ್ಸಲ್ಲ. ಖಂಡಿತ. ಮಾತ್ರ ಅವ್ರ ಪರ್ಸನಲ್ ಆಗಿ, ಇಂಡಿವಿಜುವಲ್ ಆಗಿ ಮೂಲ ಎಲ್ಲ ನೋಡ್ಬೇಕು. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋದಂದ್ರೆ, ನಿಮ್ಗೆ ಏನಾದ್ರು ಸಂಪೂರ್ಣ ವಿವರ ಬೇಕು ಅಂದ್ರೆ ನಿಮ್ಮ ಇಡೀ ಜಾತಕ ಅಥವಾ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ತಗೊಂಡು ಜ್ಯೋತಿಷಿಗಳನ್ನ ಭೇಟಿ ಮಾಡಿದರೆ ಮಾತ್ರ ನಿಮ್ಮ
ಮೊದಲಿನಿಂದ ಅಂದ್ರೆ ತಲೆಯ ಕೂದಲಿಂದ ಹೆಬ್ಬೆಟ್ಟಿನ ಉಗುರಿನವರೆಗೂ ವಿಷಯ ಸಿಕ್ಕತ್ತೆ. ಓಕೆ, ಖಂಡಿತ ಖಂಡಿತ. ಅಂದ್ರೆ ಇವಾಗ ಮೂಲ ಜಾತಕ ಅಂದ್ರೆ ಪಕ್ಕ ಅವ್ರ ಜಾತಕ ಒಂದು ಭವಿಷ್ಯ ಹೇಳ್ಬೇಕಂದ್ರೆ ಜಾತಕ ನೋಡಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ? ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವ್ರು ಹುಟ್ಟಿದ ಟೈಮು, ಹುಟ್ಟಿದ ಸಮಯ ಬಹಳ ಮುಖ್ಯ, ಬಹಳ ಮುಖ್ಯ. ಆದ್ರೆ ಒಂದು 2 ನಿಮಿಷ 1 ನಿಮಿಷ ಅಥವಾ 2 ನಿಮಿಷ 10 ನಿಮಿಷ ನಡೆಯುತ್ತೆ. ಈ ನೋಡಿ, ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಮನುಷ್ಯ ಒಂದು ಲಗ್ನಲ್ಲಿ ಹುಟ್ಟುತ್ತಾನೆ. 12 ಲಗ್ನ ಇದೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. 12 ರಾಶಿಗಳು ಹೇಗೋ ಆ 12 ಲಗ್ನಗಳು. ಲಗ್ನನೂ ಅದೇ. 2 ಗಂಟೆಗೆ ಒಂದೊಂದು ಲಗ್ನ ಬದಲಾಗುತ್ತೆ. 24 ಗಂಟೆಗೆ 24 ಗಂಟೆಗೆ 2 ಗಂಟೆಗೆ ಒಂದೊಂದು ಲಗ್ನ ಬದಲಾದಾಗ ಕರೆಕ್ಟಾಗಿ 24 ಗಂಟೆ ಮುಗಿದಾಗ ಅದು 12ನೇ ಮನೆಯನ್ನು ತಲುಪುತ್ತೆ. 12 24. ಈ 2 ಗಂಟೆ ಅವಧಿ ಇದೆಯಲ್ಲ, ಈ 2 ಗಂಟೆ ಯಾವ ಲಗ್ನದಲ್ಲಿ ಹುಟ್ಟಿದ ಮನುಷ್ಯ ಅನ್ನೋದಕ್ಕೆ ಜನನ ಸಮಯ ಬಹಳ ಮುಖ್ಯ. ಖಂಡಿತ ಖಂಡಿತ. 1 ಗಂಟೆಯಿಂದ 3 ಗಂಟೆಗೆ ಕನ್ಯಾ ಲಗ್ನ ಇದೆ. ನೀವು 3:15 ಹುಟ್ಟಿದ್ರೆ ನಿಮ್ದು ತುಲಾ ಲಗ್ನ. ಅಲ್ಲಿ ಚೇಂಜ್ ಆಯಿತು. ಅಲ್ಲ, ಮನುಷ್ಯನ ಲೈಫೇ ಚೇಂಜು, ಲೈಫೇ ಚೇಂಜ್ ಆಗುತ್ತೆ, ಭಾವನೆನೇ ಚೇಂಜು. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಕನ್ಯಾ ಲಗ್ನದವರು ಟೆಕ್ನಿಕಲ್ ಸ್ಟ್ರಾಂಗ್ ಇರ್ತಾರೆ, ಬುದ್ಧಿವಂತರಿರ್ತಾರೆ, ಅವರು ಸಾಹಿತ್ಯವಾಗಿರ್ತಾರೆ, ವಿನೋದಾತ್ಮಕವಾಗಿ ಮಾತಾಡ್ತಾರೆ. ಕನ್ಯಾ ಆಯ್ತಾ, ಅದೇ 3:15 ಹುಟ್ಟುತ್ತಾರೆ ಅನ್ಕೊಳ್ಳಿ, ವಕೀಲಿಕೆ, ನ್ಯಾಯಾಂಗ ಇಲಾಖೆ ಓದ್ತಾರೆ, ಚಲನಚಿತ್ರ ನಟರಾಗ್ತಾರೆ, ಕಲಾವಿದರಾಗ್ತಾರೆ, ಚಿನ್ನ ಬೆಳ್ಳಿ ಅಂಗಡಿ ಇರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾರೆ. ಕನ್ಯಾಗೋದಕ್ಕೆ ಎಷ್ಟು ವ್ಯತ್ಯಾಸ ಆಯ್ತು, ಎಷ್ಟು ಚೇಂಜಸ್ ಇದೆ. ಅಂದ್ರೆ ನೀವೀಗ ಒಬ್ರು ಬಂದ್ರು ನಿಮ್ಮ ಹತ್ರ, ವ್ಯಕ್ತಿಗಳು ಯಾರು ಬಂದು ನಿಮಗೆ ಅವ್ರಿಗೆ ಡೇಟ್ ಅಲ್ಲಿ ಈ ತರ ಟೈಮಿಂಗ್ಸ್ ಎಲ್ಲ ಹೆಚ್ಚಿಗೆ ಕೊಟ್ಬಿಟ್ರೆ ನೀವು ಆ ಟೈಮಿಂಗ್ ಮೇಲೆ ನೀವು ಅವ್ರ ಜಾತಕ ಬರೀತೀರ ಅನ್ಕೊಳ್ಳಿ. ಹೌದು, ಎಷ್ಟು ಡಿಫರೆನ್ಸ್ ಬರುತ್ತೆ. ಅವ್ರಿಗೆ ಆ ಕೆಲಸ ಆಗಿಲ್ಲ ಅಂದ್ರೆ ನಿಮ್ಮ ನಂಬಿಕೆ ಹೋಯ್ತವ್ರೆ, ಮಾಡಿದ ತಪ್ಪ ಅವ್ರು ಆಗಿರ್ತದೆ. ಹೌದು, ಅದನ್ನೇ ನಾನು ಹೇಳಿದ್ದು. ಇವಾಗ ಅಂದ್ರೆ ಕ್ಷಣಕ್ಕೂ ಟೈಮ್ ಬರ್ಕೊಂತಾರೆ ಈಗಿನವರು. ಈಗ ಅಪ್ಡೇಟ್ ಮುಂಚೆಲ್ಲ ಒಂದು 70ನೇ ಇಸ್ವಿಯಲ್ಲಿ ಯಾವ್ದು ಗೊತ್ತಿಲ್ಲ ಅವ್ರಿಗೆ. ವಿಲೇಜ್ ಕಾಡಲ್ಲಿ ಬದುಕಿರ್ತಾರೆ, ಇದಾಗಿರ್ತಾರೆ, ಅಲ್ಲಿ ಗಡಿಯಾರ ಇರಲ್ಲ, ಏನಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಜಾತಕನ ಯಾವ ರೀತಿ ನಾವು ಇದು ಮಾಡ್ಬೋದು ಆಲ್ಟರ್ನೇಟ್ ಆಗಿ ಅಂತಂದ್ರೆ ಅದಕ್ಕಿದೆ ಒಂದು ಪ್ರಶ್ನೆ ಲಗ್ನ ಅಂತಿದೆ. ಬಟ್ ಪ್ರಶ್ನೆ ಲಗ್ನ ನಾವು ಹಾಕಿದಾಗ ದಶಾಭುಕ್ತಿ ಸಿಕ್ಕೋಲ್ಲ. ಅದರಲ್ಲಿ ಒಂದು ಲೈಫಿನ ಅಂದಾಜು ಸಿಗತ್ತೆ ಅಷ್ಟೇನೆ ಪ್ರಶ್ನೆ ಲಗ್ನದಲ್ಲಿ. ಬಟ್ ಸಮಯ ಇದ್ದರೆ ಒಳ್ಳೇದು. ಪರ್ಫೆಕ್ಟ್ ಆಗಿ ಇವರಿಗೆ ಈ ದೆಸೆನೇ ನಡೀತಿದೆ, ಈ ದೆಸೆ ಇಷ್ಟನೇ ಇಸ್ವಿ ಮುಗಿಯುತ್ತದೆ, ಇಷ್ಟನೇ ಇಸ್ವಿನ ಈ ದೆಸೆ ಅಂತ ಕರೆಕ್ಟಾಗಿ ಕರಾರುವಕ್ಕಾಗಿ ತಿಂಗಳುಗಳಲ್ಲಿ ವಾರಗಳಲ್ಲಿಯೂ ದಾಖಲಿಸಬಹುದಾದಂಥದ್ದಂದ್ರೆ ಹುಟ್ಟಿದ ಸಮಯ ಸರಿ ಇರಬೇಕು. ಅದೇ ಇಲ್ಲಿ ಪ್ರಶ್ನೆ ಬರೋದು ಅದೇ. ಒಂದು ಈಗಿನ ಜನರೇಷನ್ ಪರವಾಗಿಲ್ಲ, ಕರೆಕ್ಟ್ ಟೈಮ್ ಬರ್ಕೊಂತಾರೆ, ಅಲ್ಲಿ ಬೀಳ್ತಿದಾಗ ಟೈಮ್ ಸೆಕೆಂಡ್ಸ್ ಅಂತ ಬರ್ಕೊಂತಾರೆ. ಹಳೆ ಕಾಲದವ್ರು ಪಾಪ ಬರ್ತಿರಲ್ಲ, ಅವ್ರಿಗೆ ಏನು ಗೊತ್ತಿರಲ್ಲ, ಗಂಟೆ ಎಜುಕೇಶನ್ ಒಂದು ಸ್ವಲ್ಪ ಈಗ ಆಗ್ಲೂ ಕೂಡ ವಿಚಾರಶೀಲರಾಗಿರೋರು ಅಥವಾ ಅಕ್ಷರ ಜ್ಞಾನ ಇದ್ದವರು, ಸ್ವಲ್ಪ ವಿದ್ಯಾಭ್ಯಾಸ ಜ್ಞಾನ ಇದ್ದವರು ಬರಿತಿದ್ರು. ಎಲ್ಲೋ ಒಂದ್ ಕಡೆ ಕೃಷಿಕರು, ಬಡವರ್ಗದವರು, ಕೂಲಿ ಕಾರ್ಮಿಕರು ದಾಖಲಿಸಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವರು ಶಾಸ್ತ್ರನೇ ಕೇಳಕ್ ಹೋಗ್ತಾ ಇರ್ಲಿಲ್ಲ. ಜೀವನ ಹೇಗೆ ಹೋಗುತ್ತೆ ಹಾಗೆ ಹೋಗ್ತಿದ್ರು. ಭಗವಂತ ಹೇಗೆ ಚಿತ್ರಣ ಮಾಡಿದ್ದ ಹೇಗೆ ಹೋಗ್ತಿದ್ದ ಹಾಗೆ ಹೋಗ್ತಾ ಇದ್ರು. ಅವ್ರು ಆ ಕಾಲದಲ್ಲಿ ಒಂದಿತ್ತು, ಅವರು ತುಂಬಾ ಕುಗ್ಗದಾಗ್ಲೂ ಕೂಡ ಏನು ಅವರು ಪ್ರಯತ್ನ ಮತ್ತೆ ಕೆಲಸ ನಿಲ್ಲಿಸ್ತಿರ್ಲಿಲ್ಲ. ಹಿಗ್ಗದಾಗ್ಲೂ ಕೂಡ ಏನು ಈ ಕಾಲದವ್ರ ತರ ಮೆರಿತಾ ಇರ್ಲಿಲ್ಲ. ಸೊ ಒಂದು ಈಕ್ವಲ್ ಆಗಿ ಹೋಗ್ತಿದ್ರಿಂದ ಜಾತಕವನ್ನ ಅವರು ಕೇಳದಿದ್ದರು. ಜಾತಕವೇ ಅವರಿಗೆ ಸ್ಪಂದಿಸಿಕೊಂಡು ಜಾತಕವೇ ಅವರನ್ನ ಹೇಳ್ಕೊಂಡು ಹೋಗ್ತಾ ಇತ್ತು. ಮನುಷ್ಯನ ಮನಸ್ಸು ಕರಪ್ಟ್ ಆಗಿರ್ಲಿಲ್ಲ ಅವಾಗ. ಈ ಮನುಷ್ಯ ಬುದ್ಧಿವಂತನಾಗ್ತಾ ಆಗ್ತಾ ಆಗ್ತಾ ಏನಾಯ್ತು, ಮನಸ್ಸು ಕರಪ್ಟ್ ಆಗ್ತಾ ಬಂತು. ಜಾತಕದೊಂದಿಗೆ ಸ್ಪಂದನೆ ಕಷ್ಟ ಆಯ್ತು. ಮನೋ ಆಸ್ಟ್ರೋ ಯಾಕೆ ಹೆಸರಿಟ್ಟೆ ಅಂದ್ರೆ ಇದೇ ಕಾರಣ. ಮನಸ್ಸಿಗೂ ಅಸ್ಟ್ರಾಲಜಿಗೂ ಕನೆಕ್ಷನ್ ಇದೆ. ದೇವರಿಗೂ ಅಸ್ಟ್ರಾಲಜಿಗೂ ಕನೆಕ್ಷನ್ ಬೇರೆ, ಅದು ಬ್ರಹ್ಮಾಂಡದಲ್ಲೇ ಇದೆ, ಅದು ಬಿಟ್ಬಿಡಿ. ಮನುಷ್ಯ ಹುಟ್ಟಿದ ಮೇಲೆ ಮನಸ್ಸಿಗೂ ಅಸ್ಟ್ರಾಲಜಿಗೂ ನೇರ ಸಂಪರ್ಕ ಇದೆ. ದೇವರು ಬರೀ ವೀಕ್ಷಕ. ಬಂದು ಪದೇ ನಮ್ಮ ಇದನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಕರ್ಲ್ ಕಟ್ಟಾದಾಗ ನಿಮ್ಗೆ ಏನ್ ಕೊಟ್ಟಿರ್ತಾನೆ ರಿಪೋರ್ಟ್ ಫೈನಲ್, ಅದು ಲ್ಯಾಮಿನೇಷನ್ ಆಗಿರುತ್ತೆ, ತಿದ್ಲಿಕ್ಕೆ ಬರಲ್ಲ. ದೇವರು ತಿದ್ದಕ್ಕಾಗಲ್ಲ.
ಜಸ್ಟ್ ಲ್ಯಾಮಿನೇಟೆಡ್ ಕಾಪಿ. ಓ ಹಾಂ SSLC PUC ಮಾರ್ಕ್ಸ್ ಕಾರ್ಡು ಏನಾಗಿರುತ್ತೆ, ಲ್ಯಾಮಿನೇಟ್ ಆಗಿ. ಅದನ್ನು 35 ಮಾರ್ಕ್ಸ್ನ ನಲವತ್ತು ಮಾಡೋಕ್ಕಾಗಲ್ಲ ಹೌದು ಅಲ್ವಾ? ಸೊ ಹಾಗೆ ಇದು ಜಾತಕ, ನ್ಯೂಟ್ರಲ್ ಕರೆಂಟ್, ಮನಸ್ಸು ಫೇಸ್, ನ್ಯೂಟ್ರಲ್ಲು ಫೇಸು ವೈರ್ ಕನೆಕ್ಟ್ ಆದ್ರೇನೆ ಕರೆಂಟ್ ಹತ್ಕೊಳ್ಳೋದು. ಬಲ್ಪುರಿ ಕರೆಕ್ಟ್ ಹೌದು. ನೀವು ಮನುಷ್ಯ ಅಲ್ಲೇ ಜಾತಕ ಇಲ್ಲೇ ಅಂದ್ರೆ ಜೀವನದೇ ಅಲ್ಲೋಲ ದಿಕ್ಕಾಪಾಲಾಗಿದೆ. ನೀವು ಜಾತಕವನ್ನ ಮನಸ್ಸಿನೊಳ ಜೊತೆಗೆ ಸಮೀಕರಿಸಿಕೊಳ್ಬೇಕಂದ್ರೆ ನೀವು ಅಸ್ಟ್ರಾಲಜಿ ಸಲಹೆಯನ್ನು ತಗೋಬೇಕು. ಖಂಡಿತ ಖಂಡಿತ. ನೋಡಿ, ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ ರಾಮು, ವಾಟ್ ಈಸ್ ಅಸ್ಟ್ರಾಲಜಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಳ್ಳುವಂತ ಕ್ರಿಯೆಯೇ ಜ್ಯೋತಿಷ್ಯ. ಓಕೆ. ರಾಮ ಒಳಗಡೆ ಏನ್ ಪವರ್ ಇದೆ, ರಾಮ ಒಳಗಡೆ ಏನ್ ವೀಕ್ನೆಸ್ ಇದೆ ನಿಮಗೆ ಗೊತ್ತಿಲ್ಲ. ಸರ್ ನನ್ನೊಳಗೆ ಏನ್ ವೀಕ್ನೆಸ್ ಇದೆ ಹೇಳ್ಬಿಡಿ, ನಾನು ಸಿದ್ಕೋತೀನಿ. ನನ್ನೊಳಗೆ ಏನ್ ಪವರ್ಫುಲ್ ಇದೆ ಹೇಳ್ಬಿಡಿ, ನಾ ಅದಕ್ಕೆ ರೆಡಿ ಆಗ್ತೀನಿ. ದಿಸ್ ಇಸ್ ಜಾತಕ. ಈ ಜಾತಕ ಅನ್ನೋದು ಈ ಭೂಮಿ ಮೇಲೆ ಮನುಷ್ಯನಿಗೆ ಬರ್ಬೇಕಂದ್ರೆ ಮೂಲಕರ್ತರು ಯಾರು ಇದ್ದಾರೆ? ಈ ಜಾತಕನ ಮೂಲಕರ್ತರು ಯಾರು? ಜಾತಕರ ಮೂಲಕರ್ತರು ಯಾರು? ಬಹಳ ಗಹನವಾದ ಕಾಸ್ಟ್ಲಿ ಪ್ರಶ್ನೆ. ಇದುವರೆಗೆ ಯಾರು ಕೇಳಿರ್ಲಿಲ್ಲ. ಅದು ನನಗೆ ಕಾಡ್ತಾ ಇದೆ. ಗೊತ್ತಾಯ್ತು. ಈ ಜಾತಕದ ಮೂಲ ಕರ್ತೃ ಯಾರು? ನಮ್ಮ ಪುರಾಣದಲ್ಲಿ ಹೇಳುತ್ತೆ, ಜಾತಕದ ಮೂಲ ಕರ್ತರು ಬ್ರಹ್ಮ, ವಿಷ್ಣು, ಮಹೇಶ್ವರ. ಓಕೆ. ಪಾರ್ವತಿ ಒಮ್ಮೆ ಈಶ್ವರ ಹತ್ರ ಡಿಸ್ಕಸ್ ಮಾಡ್ತಾರೆ. ನೋಡಿ, ನಾವೇನೋ ದೇವಾನೋ ದೇವತೆಗಳು, ನಮ್ದು ಹೇಗೋ ನಡೀತಾ ಇದೆ. ನಮಗೆ ಬೇಕು ಅಂದರೆ ಒಂದು ವರ್ಷವೆಲ್ಲ ಹಸುವಾಗಬಾರ್ದು, ನಮ್ಗೆ ಹಸುವಾಗಲ್ಲ. ನಾವು ಸ್ನಾನ ಮಾಡದಿದ್ರು ನಮ್ಮ ಮೈ ಸ್ಮೆಲ್ ಬರಲ್ಲ. ನಾವೆಲ್ಲ ದೇವರುಗಳು. ಈ ಯುಗ ಯುಗಾಂತರ ಬದಲಾದ ಮೇಲೆ ಬರುವ ಯುಗಗಳಲ್ಲೆಲ್ಲ ದೇವರುಗಳಿರೋಲ್ಲ. ದೇವರಿಗೆ ಒಂದು ಯುಗ ಇರುತ್ತೆ, ಮನುಷ್ಯರಿಗೆ ಒಂದು ಯುಗ ಇರುತ್ತೆ. ಪಾರ್ವತಿ ಚಿಂತೆ ಬರುತ್ತೆ ಇದು. ಪಾರ್ವತಿ ನೋಡಿ ಹೆಣ್ಣು, ಅದಕ್ಕೆ ಹೇಳೋದು ಹೆಣ್ಣನ್ನು ಯಾಕೆ ತಾಯಿ, ಆಕೆ ಒಬ್ಬಳು ಜಗತ್ ಸೃಷ್ಟಿಕರ್ತೆ ಅಂತ ಯಾಕಂತಾರೆ ಅಂದರೆ, ಗಂಡಸಿಗೆ 7 ಪಟ್ಟು ಜ್ಞಾನ ಇದ್ದರೆ ಹೆಂಗಸಿಗೆ 14 ಪಟ್ಟು ಜ್ಞಾನ ಇರುತ್ತೆ. ಈ ಯೋಚನೆ ಶಿವನಿಗೆ ಬರಲಿಲ್ಲ, ಪಾರ್ವತಿಗೆ ಬಂತು. ಅಲ್ಲರಿ, ಮುಂದಕ್ಕಿಂತ ಜನರೇಷನ್ ಬರ್ತಾರೆ, ಪಾಪ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಅಷ್ಟೊಂದು ದೈವತ್ವ ಇರೋಲ್ಲ, ಜ್ಞಾನ ಇರೋದಿಲ್ಲ. ಅದಕ್ಕೆ ಇದಕ್ಕೊಂದು ಸೃಷ್ಟಿಗೆ ಮುಂದೆ ಬರುವ ಜನರಿಗೆ ಅನುಕೂಲವಾಗೋದಕ್ಕೆ ಒಂದಿಷ್ಟು ಅವ್ರಿಗೆ ಮಾರ್ಗದರ್ಶನ ದಾರಿಗಳು, ಅದಕ್ಕೊಂದು ರೂಟು, ಅದಕ್ಕೊಂದು ಪ್ಲಾನು, ಒಂದು ಗೂಗಲ್ ಮ್ಯಾಪ್ ಬೇಕು. ಅದನ್ನ ಸೃಷ್ಟಿಸ್ಬೇಕ್ರಿ. ಶಿವನಿಗೆ ಯಾವಾಗಲೂ ಧ್ಯಾನ ಮಾಡ್ತಾನೆ ಕೂತಿರೋದಲ್ವಾ, ಇದು ಒಳದೇ ಇಲ್ಲ. ಕರೆಕ್ಟ್ ಅಲ್ವಾ ಅನ್ಸುತ್ತೆ ಶಿವನಿಗೆ. ಆಗ ಶಿವ ಏನು ಮಾಡ್ತಾರೆ, ಈ ಕೆಲಸ ನನ್ನ ಕೈಲಾಗಲ್ಲ. ಇದಕ್ಕೆ ಸರಿಯಾದ ಪರ್ಸನ್ ವಿಷ್ಣು. ವಿಷ್ಣು ಹತ್ರ ಹೋಗುತ್ತೆ ವಿಷಯ.